ಸೊ ಸೋನ್ ಅವರೇ, ಈಗ ನಿಮ್ದು ಮ್ಯಾಂಗೋ ಪಿಕ್ಕಲ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಟೀಮ್, ಮತ್ತೆ ರಾಜ್ ಶೆಟ್ಟಿ ಅವರ ಒಂದು ಟೀಮ್, ಇವ್ ಎರಡು ಜಾಯ್ನ್ ಆಗಿ ಒಂದು ಮೊಟ್ಟೆ ಕತೆ ಅಂತ ಒಂದು ಮಾಡೋಣ ಅಂತ ಪಕ್ಕಾ ಡಿಸೈಡ್ ಆಯ್ತು. ಸೊ ನೆಕ್ಸ್ಟ್ ಲೈಕ್ ಹೌ ಡಿಡ್ ಯು ಡೆವಲಪ್, ಲೈಕ್ ಯಾವ ತರ ಒಂದು ಸೊ ಫಿಲ್ಮ್ ಮಾಡೋದಂತ ಡಿಸೈಡ್ ಮಾಡಿ ಆಯ್ತು ನಾವು. ಸೊ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಬೇಸಿಕಲಿ ನಾನು ಹೇಳ್ಬೇಕಿದ್ರೆ ನಾನು ಪ್ರೊಡ್ಯೂಸರ್ ಅಲ್ಲ, ನಾನು ಒಬ್ಬ ಆಕ್ಸಿಡೆಂಟಲ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಐ ಆಮ್ ಬೇಸಿಕಲಿ ಅ ಫಿಲ್ಮ್ ಮೇಕರ್, ಐ ಆಮ್ ಆಲ್ಸೋ ಅ ಡೈರೆಕ್ಟರ್. ಸೊ ನಾನೊಂದು ಸಿನಿಮಾ ಮಾಡಿದ್ದೆ ರಂಗ್ ಅಂತ. ಸೊ ಈಗ ಈ ಚಾಲೆಂಜ್ ಇಂದ ನಾನು ಕಂಪ್ಲೀಟ್ ಶಿಫ್ಟ್ ಆಗ್ಬೇಕಿತ್ತು. ನನ್ಗೆ ಅದೊಂದು ದೊಡ್ಡ ಚಾಲೆಂಜ್ ಇತ್ತು, ಯಾಕಂದ್ರೆ ಕ್ರಿಯೇಟಿವ್ ಆಗಿ ನನ್ಗೆ ಇದ್ರಲ್ಲಿ ಇನ್ವಾಲ್ವ್ ಆಗಕ್ ಇರ್ಲಿಲ್ಲ. ಬಿಕಾಸ್ ಇಟ್ಸ್ ರಾಜ್ ಬಿ ಶೆಟ್ಟಿ ಸ್ಟೋರಿ. ಆ ರಾಜ್ ಏನ್ ವಿಷನ್ ಇದೆ ಅದು ಅದ್ರಲ್ಲೇ ಬರ್ಬೇಕು. ಸೊ ಅದ್ರಲ್ಲಿ ನಾನು ತುಂಬಾ ಕ್ಲಿಯರ್ ಇದ್ದೆ. ಅವರ ವಿಷನ್ ಎಲ್ಲೂ ಅಡ್ಡ ಬರಬಾರ್ದು, ನನ್ನ ವಿಷನ್ ಅದಕ್ಕೆ ಮಿಕ್ಸ್ ಆಗಬಾರ್ದು ಅಂತ. ಸೊ ವೆನ್ ಟೂ ಡೈರೆಕ್ಟರ್ಸ್ ಮೀಟ್ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ಆಗ್ಬಾರ್ದು ಅಂತ ನಾನು ಇಲ್ಲಿವರೆಗೂ ಆ ಪ್ರಿಕಾಷನ್ ತಗೊಂಡಿದ್ದೀನಿ. ಸೊ ಎನಿಥಿಂಗ್ ದ ಕ್ರಿಯೇಟಿವ್ ಥಿಂಗ್ ದೇರ್ ಇದ್ರೆ ಅದು ರಾಜ್ ಮತ್ತೆ ರಾಜ್ ಇದು ಏನ್ ಥಾಟ್ಸ್ ಇದೆ ಅದರಿಂದ ಆಗಿರ್ಬೇಕು ಅಷ್ಟೇ ಅಂತ ನಂಗೆ ಕ್ಲಿಯರ್ ವಿಷನ್ ಇತ್ತು. ಸೊ ಇನ್ನು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬೇಕು. ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬೇಕಿದ್ರೆ ರಾಜ್ ಮತ್ತೆ ನನ್ನಿಂದ ಒಬ್ಬನಿಂದ ಸಾಧ್ಯ ಆಗಲ್ಲ. ಒಂದು ಸಿನಿಮಾ ಮಾಡೋದು ನಿಮ್ಗೂ ಗೊತ್ತಿದೆ, ಸಿನಿಮಾ ಪ್ರೋಸೆಸ್ ಅನ್ನೋದು ಇಟ್ಸ್ ವಾಸ್ಟ್, ದೊಡ್ಡ ಪ್ರೋಸೆಸ್. ಅದಕ್ಕೊಂದು ಒಳ್ಳೆ ಟೀಮ್ ಬೇಕು, ಟ್ರಸ್ಟೇಬಲ್ ಟೀಮ್ ಬೇಕು, ಲೈಕ್ ಮೈಂಡೆಡ್ ಟೀಮ್ ಬೇಕು, ಅಂಡ್ ನಮ್ ಜೊತೆ ಒಳ್ಳೆ ಜೆಲ್ ಆಗುವಂತ ಒಳ್ಳೆ ಕೆಮಿಸ್ಟ್ರಿ ಇರುವಂತ ಟೀಮ್ ಬೇಕು. ಯಾಕಂತಂದ್ರೆ ನಾನು ಫಸ್ಟ್ ಸಿನಿಮಾದಲ್ಲಿ ನೋಡಿದೀನಿ ಆ ಪ್ರಾಬ್ಲಮ್ಸ್ ಏನು ಅಂತಂದ್ರೆ, ಎಲ್ಲಿಂದಲೋ ನಮ್ಗೆ ಕೆಲ್ಸಕ್ಕೆ ಬರ್ತಾರೆ, ಶೂಟಿಂಗ್ ಒಂದ್ ದಿವಸ ಮುಂಚೆ ಬರ್ತಾರೆ, ವಿ ಡೋಂಟ್ ಜೆಲ್ ವಿತ್ ದೆಮ್. ಅವರ ಮೆಂಟಾಲಿಟಿ ನಮ್ಗೆ ಅರ್ಥ ಆಗಲ್ಲ. ಲೈಫ್ ಹಾಗೆ ಅಲ್ವಾ, ನೀವು ಒಂದು ಮದುವೆ ಆಗ್ಬೇಕಿದ್ರು ಹೆಂಡತಿ ಜೊತೆ ಆ ಕೆಮಿಸ್ಟ್ರಿ ಇರ್ಬೇಕು, ಇಲ್ಲಾಂದ್ರೆ ಲೈಫ್ ಲೀಡ್ ಮಾಡಕ್ ಆಗಲ್ಲ. ದಟ್ಸ್ ದೇರ್. ಸೊ ವಾಟ್ ಎವರ್ ಯು ಆರ್ ಡೂಯಿಂಗ್, ಆ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೀಮ್ ಫಾರ್ಮ್ ಆಗ್ಬೇಕಿತ್ತು. ದಿಸ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ ನಾವ್ ಇರೋದು ಫಸ್ಟ್ ಸಿಟಿ, ನೀವು ತಿಳ್ಕೊಬೇಕು, ಮಂಗ್ಳೂರು. ಸೊ ದಿಸ್ ಇಸ್ ನಾಟ್ ಓಪನ್ ಟು ಫಿಲ್ಮ್. ಏನ್ ಹಬ್ ಅಲ್ಲ ಇದು. ಆಲ್ವೇಸ್ ಬ್ಯಾಂಗ್ಳೂರ್ ಇಸ್ ಕನ್ಸಿಡರ್ಡ್ ಟು ಬಿ ದ ಫಿಲ್ಮ್ ಹಬ್ ಇನ್ ನಮ್ಮ ಕರ್ನಾಟಕದಲ್ಲಿ, ಖಂಡಿತವಾಗ್ಲು. ಸೊ ಮಂಗ್ಳೂರ್ ಅಂತ ಒಂದು ಸಣ್ಣ ಸಿಟಿಯಲ್ಲಿ ನಾವು ಒಂದು ಟೀಮ್ ಫಾರ್ಮ್ ಮಾಡಬೇಕು, ಒಂದು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಬೇಕು. ದಿಸ್ ವಾಸ್ ದ ಟಫೆಸ್ಟ್ ಚಾಲೆಂಜ್ ಫಾರ್ ಅಸ್. ಸೊ ಏನಾಯ್ತು ಅಂತಂದ್ರೆ, ರಾಜ್ದು ಒಂದು ಸಣ್ಣ ಟೀಮ್ ಇತ್ತು, ನಮ್ದು ಎಲ್ಲ ಸಣ್ಣ ಟೀಮ್ ಇತ್ತು. ಟೀಮ್ ಅಂದ್ರೆ ದೀಸ್ ಆರ್ ನಾಟ್ ಫಿಲ್ಮ್ ಪ್ರೊಫೆಷನಲ್ಸ್. ನಾವು ಎಲ್ಲ ಕೆಲ್ಸಕ್ಕೆ ಹೋಗಿ ಅವರ ಲೈಫ್ ಅನ್ನ ಲೀಡ್ ಮಾಡುವಂತವ್ರು. ಬಟ್ ದ ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡಿದ್ದಾಗಿರ್ಬೋದು, ರಾಜ್ ಅವರ ಫ್ರೆಂಡ್ಸ್ ಜೊತೆ ಮೇಂಟೈನ್ ಮಾಡಿದ್ದಾಗಿರ್ಬೋದು. ಸೊ ದೇರ್ ವಾಸ್ ನೋ ವರ್ಕರ್ ಅಥವಾ ಬಾಸ್ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ. ಇಟ್ ವಾಸ್ all friends working for a common cause, that is OMK. ಸೊ ಹೀಗೆ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಿಲ್ದ ಹಾಗೆ ನಾವು ಮಾಡಿದ್ದಲ್ಲ, ನಮ್ಗೆ ಗೊತ್ತಿಲ್ದ ಹಾಗೆ ದೇರ್ ವಾಸ್ ಅ ಟೀಮ್ ಆಫ್ 25 to 30 ಮೆಂಬರ್ಸ್ ಫಾರ್ಮ್. ಸಡನ್ಲಿ ಒಂದ್ ಸಿನಿಮಾ ಮಾಡ್ತೀವಿ ಅಂದ್ಮೇಲೆ ಜಸ್ಟ್ ಮಾತ್ ಕೊಡೋದಲ್ಲ, ದೇವರ್ ಅಂದ್ರೆ ಯಾವ ಕೆಲಸ ಮಾಡಕ್ಕೂ ರೆಡಿ ಇದ್ರು. ಸೊ ಈ ಟೀಮ್ ಎಲ್ಲ ಫಾರ್ಮ್ ಆಯ್ತು. ಈ ಟೀಮ್ ಫಾರ್ಮ್ ಆಗಿದ್ದು ಆದ್ಮೇಲೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬೇಕು. ಇನ್ನು ನಮ್ಗೆ ಆಕ್ಟರ್ಸ್ ಬೇಕು. ಸೊ ಕಾಸ್ಟಿಂಗ್ ಮಾಡಬೇಕು. ಸೊ ಕಾಸ್ಟಿಂಗ್ ಮಾಡ್ಬೇಕಿದ್ರೆ ಫಸ್ಟ್ ನಾವು ಆಡಿಷನ್ ಮಾಡ್ಬೇಕು. ಸೊ ಆಡಿಷನ್ಸ್ ಮಾಡಿದ್ವಿ. ಆಡಿಷನ್ಸ್ಗೆ ನಮ್ಗೆ ಜಗದೀಶ್ ಅಂತ ಒಬ್ರು ಆಂಬಿಟ್ ಆಕ್ಟಿಂಗ್ ಸ್ಕೂಲ್ ಅಂತ. ಸೊ ಈ ಪ್ರಾಜೆಕ್ಟಿಗೆ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಆಡಿಷನ್ ಪ್ರೋಸೆಸ್ ಇಂದ. ನಾನು ಫಸ್ಟ್ ಇಂದ ಹೇಳ್ಬೇಕಂದ್ರೆ OMK ನಾವು ಫಸ್ಟ್ ಇಂದ ನಾವು ವಿ ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಒಂದು ಪ್ರೊಸೆಸ್ ಅಲ್ಲೂ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ತಾರೆ ಬಂದಿದ್ದಾರೆ. ವಿ ಡಿಂಟ್ ಗೋ ಅಂಡ್ ಆಸ್ಕ್ ಫಾರ್ ಹೆಲ್ಪ್. ಸೊ ಹೆಲ್ಪ್ ಅದ್ರ ತನ್ನಷ್ಟಕ್ಕೆ ತಾನೇ ಬಂದಿದೆ. ಯಾಕಂತಂದ್ರೆ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ, ಒಂದು ಆನೆಸ್ಟ್ ಟೀಮ್ ಎಫರ್ಟ್ ಅಲ್ಲಿ ಇದ್ರೆ ನಿಮ್ಗೆ ದಾರಿ ಏನಿದೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಕಾಸ್ಟಿಂಗ್ ಗೆ ನಮ್ಗೆ ಆಡಿಷನ್ ಅರೇಂಜ್ ಆಯ್ತು. ಆಡಿಷನ್ ಅಲ್ಲಿ 250 ಜನ ಬಂದಿದ್ರು ಪಾರ್ಟಿಸಿಪೆಂಟ್ಸ್. ಎಷ್ಟು ಜನ ಸಿಲೆಕ್ಟ್ ಆಗಿರ್ಬೋದು ನಿಮ್ ಪ್ರಕಾರ? ಒಂದು 5. ವಿ ಸಿಲೆಕ್ಟೆಡ್ ಓನ್ಲಿ 5. ನಮ್ಗೆ ಅಹಂಕಾರ ಜಾಸ್ತಿನ ಗೊತ್ತಿಲ್ಲ, ಬಟ್ ಏನಂದ್ರೆ ಆಲ್ ವೇರ್ ಗುಡ್. ಬಟ್ ನಮ್ಮ ಸಿನಿಮಾಗೆ ಏನ್ ಬೇಕಿತ್ತ, ವಿ ವರ್ ನಾಟ್ ಜಡ್ಜಿಂಗ್ ದೇರ್ ಆಕ್ಟಿಂಗ್ ಸ್ಕಿಲ್ಸ್ ಜಡ್ಜ್ ಮಾಡ್ತಾ ಇರಲಿಲ್ಲ. ನಮ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋರು ಇದ್ರಲ್ಲಿ ಯಾರು ಬರ್ತಾರೆ, ದೋಸ್ ರಿಯಲ್ ಫೇಸಸ್ ವಿ ವರ್ ಸರ್ಚಿಂಗ್ ಫಾರ್. ಬಿಕಾಸ್ ಸಬ್ಜೆಕ್ಟ್ ನೀವು ಟ್ರೈಲರ್ ನೋಡಿದಾಗೆ ಇಟ್ಸ್ ವೆರಿ ಸಿಂಪಲ್. ಏನ್ ಕಾಂಪ್ಲಿಕೇಟೆಡ್ ಇಲ್ಲ ಈ ಸ್ಟೋರಿಯಲ್ಲಿ, ಇಟ್ಸ್ ವೆರಿ ಸಿಂಪಲ್. ಸೊ ಆ 5 ಜನನ ಇನ್ನು ಹೇಗೆ ಡೆವಲಪ್ ಮಾಡ್ಬೇಕು ನಮ್ಮ ಕ್ಯಾರೆಕ್ಟರ್ಗೆ. ಬಿಕಾಸ್ ನಮ್ಮ ಕ್ಯಾರೆಕ್ಟರ್ ಇಲ್ಲಿದ್ರೆ ಅವರು ಇಲ್ಲಿದ್ದಾರೆ ಈಗ. ಸೊ ನಮ್ಮ ಹತ್ರ ಹಣ ಇರ್ಲಿಲ್ಲ. ಬೇಸಿಕಲಿ ಹಣ ಬೇಕು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಬಿಗ್ ಮನಿ ಐ ಆಮ್ ಸ್ಪೀಕಿಂಗ್ ಅಬೌಟ್. ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಮನಿ ಇತ್ತು. ಆದ್ರೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಆಗಿ ಇದ್ದಿದ್ದು ಏನು ಅಂತಂದ್ರೆ ಒಂದೇ ಟೈಮ್. ಸೊ ಈ ಟೈಮ್ ನ ಯೂಸ್ ಹೇಗಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡು, ಈಗಲೇ ಶೂಟಿಂಗ್ ಆಗ್ಬೇಕು, 2 ತಿಂಗಳಲ್ಲಿ ಶೂಟಿಂಗ್ ಆಗ್ಬೇಕು, ಅಲ್ಲ ಸಾರಿ 2 ದಿನ ಆದ್ಮೇಲೆ ಶೂಟಿಂಗ್ ಆಗ್ಬೇಕು, ಸ್ಕ್ರಿಪ್ಟ್ ಆಗಿದೆ, ಶೂಟ್ ಮಾಡ್ಬೇಕು ಅಂತ ಇರ್ಲಿಲ್ಲ ನಾವು. ವಿ ಟುಕ್ ಆರ್ ಟೈಮ್
ನಾವು 2 ತಿಂಗಳು ನಿಯರ್ಲಿ 2 months ಅವ್ರಿಗೆ ವರ್ಕ್ಶಾಪ್ ಅಂತ ಮಾಡಿದ್ವಿ. ರಾಜ್ ವಾಸ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಹಿ ವಾಂಟೆಡ್ ಫ್ರಮ್ ದ ಆಕ್ಟರ್ಸ್, ಪ್ರಿಸೈಸ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಏನು ಹೇಳ್ತಾರೆ, ಹಿ ವಾಸ್ ವೆರಿ ಕ್ಲಿಯರ್. ಒಂದೊಂದು ಆಕ್ಟರ್ ನ ಒಂದೊಂದ್ ತರ ಟ್ರೈನ್ ಮಾಡ್ಬೇಕಿತ್ತು. ಏನು ಅಂತಂದ್ರೆ ನೋಡಿ, ಈಗ ಒಂದು ಆಕ್ಟರ್ಗೆ ನಾವು ಫೀಲ್ ಹೇಳಿದ್ರೆ ಅರ್ಥ ಆಗುತ್ತೆ ಇದು ಅಂತ, ಬಟ್ ಫಸ್ಟ್ ಗೆ ಅರ್ಥ ಆಗದಿದ್ರು ದೇ ಡೆವಲಪ್ ಗ್ರಾಜುವಲಿ, ಆ ತರ ಎಲ್ಲ ಆಗುತ್ತೆ. ಕೆಲವು ಆಕ್ಟರ್ಸ್ ನ ನಾವ್ ಹೇಗ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಫೀಲ್ ಅರ್ಥನೇ ಆಗಲ್ಲ, ಅವ್ರಿಗೆ ತಲೆಗೆ ಹೋಗಲ್ಲ ಏನು ಅಂತ, ಈ ವಿಷಯ ಏನು ಅಂತ. ಬಟ್ ದೆನ್ ಅವ್ರನ್ನ ಹೇಗ್ ಟ್ರೈನ್ ಮಾಡ್ಬೇಕು ಅಂತಂದ್ರೆ ನಾವ್ ಅವ್ರಿಗೆ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಅವ್ರು ಎಕ್ಸಾಕ್ಟ್ ಎನಾಕ್ಟ್ ಮಾಡ್ತಾರೆ ಅದನ್ನ, ವಾಟ್ ಯು ಕಾಲ್ ಇಮಿಟೇಷನ್ ಮಾಡ್ತಾರೆ. ಸೊ ಬೇರೆ ಬೇರೆ ಆಕ್ಟರ್ಸ್ ನ ಮೆಂಟಲ್ ಮೈಂಡ್ ಸೆಟ್ ಏನಿತ್ತು ಬೇರೆ ಬೇರೆ ಇತ್ತು. ಸೊ ಇದನ್ನೆಲ್ಲ ಬ್ರೇಕ್ ಮಾಡಿ ರಾಜ್ ಒಂದೊಂದನ್ನೇ ಬ್ರೇಕ್ ಮಾಡಿ ಅವರನ್ನ ಟ್ರೈನ್ ಮಾಡ್ತಾ ಬಂದ್ರು. ಅಂಡ್ that 2 months where the film went notch higher. Performance ರೀತಿಯಲ್ಲಿ ಆಗಿರ್ಬೋದು, ಎಲ್ಲೂ ಅನ್ಸ್ತಾ ಇರ್ಲಿಲ್ಲ ನನ್ಗೂ these are first time actors ಅಂತ, because they were developing gradually. So time ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ.